ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಸರ್ಕಾರಕ್ಕೆ ಬೇರೆ ಯಾರೂ ಸಿಗಲಿಲ್ಲವೇ? ಕನ್ನಡದ ನಟಿಯರಿಲ್ಲವೇ? ಸಾಹಿತ್ಯಗಳಲ್ಲಿಲ್ಲವೇ? ಅದ್ಭುತ ಮಕ್ಕಳುಗಳಿಲ್ಲವೇ? ಸುಂದರವಾದ ಮಕ್ಕಳು ಕಾಣಲಿಲ್ಲವೇ ಸರ್ಕಾರದ ಕಣ್ಣಿಗೆ? ತಮ್ಮನ್ನವರೇ ಬೇಕಿತ್ತ? ಕರ್ನಾಟಕದವರು ಯಾರೂ ಇಲ್ಲವೇ? ಮೈಸೂರು ಸ್ಯಾಂಡಲ್ ಸೋಪ್ ಆ್ಯಡ್ ಮಾಡಲು. ಸ್ನೇಹಿತರೆ, ಸ್ವಾಗತ. ಕರ್ನಾಟಕದ ಎಂತೆಂಥ ಇದ್ದಾರೆ, ಹೀರೋಗಳಿದ್ದಾರೆ, ಮತ್ತೊಬ್ಬರಿದ್ದಾರೆ. ಕರ್ನಾಟಕದವರಿಗೆ ಕನ್ನಡ ಅಂತೀರ. ಕನ್ನಡದವರಿಗೆ ನೀವು ಪರ್ಮಿಷನ್ ಕೊಡ್ತಾ ಇದ್ದರೆ ಮೈಸೂರು ಸ್ಯಾಂಡಲ್ ಸೋಪ್ ಆ್ಯಡ್ ಮಾಡೋಕ್ಕೆ ಮತ್ತಾರಿಗೆ ಕೊಡ್ತೀರಾ? ಇದನ್ನು ಯಾರು ಕೇಳಲ್ವಾ? ಬೇರೆ ಏನಾದರೂ ಓಕೆ, ಮೈಸೂರು ಸ್ಯಾಂಡಲ್ ಸೋಪು ನಮ್ಮ ಕರ್ನಾಟಕದ ಹೆಮ್ಮೆನೇ ಹೇಳ್ಬೋದು. ಕರ್ನಾಟಕದವ್ರ ಕಣ್ಣಿಗೆ ಕಾಣಲಿಲ್ವಾ ನಿಮಗೆ? ಏನಿದು ನಿಮ್ಮದು ವಿಚಾರ? ಕರ್ನಾಟಕದಲ್ಲಿ ಯಾರು ಒಳ್ಳೊಳ್ಳೆ ಸುಂದರವಾದ ಮಕ್ಕಳಿಲ್ಲವೇ? ಹೀರೋಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಯಾಕೆ ನಮ್ಮ ಕರ್ನಾಟಕದ ಸೋಪು ಕರ್ನಾಟಕದ ವ್ಯಕ್ತಿಗಳಿಗೆ ಆ್ಯಡ್ ಮಾಡೋಕ್ಕೆ ನೀವು ಕೊಡಲಿಲ್ಲ? ಕಾರಣ ಏನು? ವಿಚಿತ್ರ ಕಣ್ರಿ. ನಮ್ಮ ರಾಜ್ಯದಲ್ಲಿ ನಮ್ಮವರಿಗೆ ಅವಕಾಶ ಇಲ್ಲ, ಪರ ರಾಜ್ಯದವರಿಗೆ ಅವಕಾಶ ಇದೆ. ಈ ಥರ ಆದರೆ ನಮ್ಮ ಕರ್ನಾಟಕದ ಕಥೆ ಏನು? ಯಾರು ಕೇಳಲ್ಲ ಇದನ್ನು. ಯೂಟ್ಯೂಬರ್ಸ್ ಆಗಲಿ, ಅವರಾಗಲಿ, ಮತ್ತೊಂದಾಗಲಿ ಯಾರು ಕೇಳಲ್ಲ. ಯಾಕೆ ಹೆದರ್ತಾರೆ? ಜೀವನದಲ್ಲಿ ಏನಿದೆ? ಹೆದರಬಾರ್ದು ಕಣ್ರಿ. ಸತ್ಯನ ಹೇಳೋಕ್ಕೆ ಯಾವುದಕ್ಕೆ ಹೆದರಿಕೆ? ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಅವಕಾಶವಿಲ್ಲವೇ? ಎಂಥ ದುರ್ವಿಧಿ ನೋಡಿ. ತಮನ್ನ ಅವ್ರು ಬಿಟ್ಟರು ಬೇರೆ ಯಾರೂ ಸಿಗಲಿಲ್ವ? ಕರ್ನಾಟಕದಲ್ಲಿ ಎಂತೆಂಥ ಅಂದ ಚಂದವಾದ ಹೆಣ್ಮಕ್ಳಿದ್ದಾವೆ. ಯೂಟ್ಯೂಬ್ ವಿಡಿಯೋ ಸಂಸ್ಕೃತಿಯಿಂದ ಮಾಡೋಂಥ ಹೆಣ್ಮಕ್ಳಿದ್ದಾವೆ. ಎಲ್ಲರೂ ಇದ್ದಾರೆ. ಅವರಿಗೂ ಅವಕಾಶ ಕೊಡಬೇಕಾಗಿತ್ತಲ್ಲ. ಎಂಥ ಸುಂದರವಾದ ಮಕ್ಕಳಿದ್ದಾವೆ. ಅವರು ಬಹುಭಾಷಾ ನಟಿ ಇರ್ಬೋದು, ಫೇಮಸ್ ಇರ್ಬೋದು. ಆದರೆ ಮಾಡೋ ರೀತಿ ಮಾಡಿ ಎಲ್ಲದನ್ನೂ ಮಾಡಿದ್ರೆ ಇವರು ಒಂದು ಸಪೋರ್ಟ್ ಮಾಡ್ದಂಗೆ ಆಗೋದು. ನಮ್ಮ ಯಾರೋ ಲೋಕಲ್ಸಿಗೆ ಕೊಟ್ಟಿದ್ರು ನಡೆಯೋದು. ಯಾರು ಕೇಳಲ್ಲ ಅದನ್ನೆಲ್ಲ. ಮಾರ್ಕೆಟು ಇವ್ರನ್ನ ಮಾಡ್ಕೊಂಡೇ ಮಾರ್ಕೆಟ್ ಮಾಡಬೇಕು ಅನ್ನೋದಿಲ್ಲ. ಮೈಸೂರು ಸ್ಯಾಂಡಲ್ ಸೋಪಿಗೆ ಅಗಾಧವಾದ ಮಾರ್ಕೆಟ್ ಇದೆ. ಇಷ್ಟೇ ನನ್ನ ಸರ್ಕಾರಕ್ಕೆ ಒತ್ತಾಯ. ಯಾವುದೇ ನಮ್ಮ ಕರ್ನಾಟಕದ ಉತ್ಪನ್ನಗಳನ್ನು ಪ್ರಚಾರಕ್ಕೆ ಮಾಡಬೇಕಾದ್ರೆ ನಮ್ಮ ಕರ್ನಾಟಕದವರಿಗೆ ನೀವು ಅವಕಾಶ ಕೊಡಬೇಕು.